ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಲ್ಡ್. ಗೈಸ್, ಇವತ್ತು ನಾನು ರುಚಿಯಾದ ಉಪ್ಪಿಟ್ಟು ಸಿಂಪಲ್ಲಾಗಿ ಏನೋ ಮಸಾಲೆ ಏನೂ ಇಲ್ದಲೆ ಮಾಡುವಂಥ ಉಪ್ಪಿಟ್ಟಿಂದ ರೆಸಿಪಿನ ತೋರಿಸ್ತೀನಿ. ಬನ್ನಿ ನೋಡಿ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಕಡಲೆಬೇಳೆ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಸಾಂಬಾರು ಸೊಪ್ಪು ಮತ್ತು ಸಬ್ಬಕ್ಕೆ ಸೊಪ್ಪನ್ನು ತಗೊಂಡಿದ್ದೀನಿ. ಇಲ್ಲಿ ನನ್ನ ಹತ್ರ ಕರಿಬೇವು ಇರಲಿಲ್ಲ, ಹಾಗಾಗಿ ಸೊಪ್ಪನ್ನು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈಗ ಮೊದಲನೇದಾಗಿ ನನಗೆ ಮಾಡೋಣ. ಒಂದು ದೊಡ್ಡ ತಳ ಇರೋ ಪಾತ್ರೆನ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ಕಾಯೋದಕ್ಕೆ ಬಿಡಬೇಕು. ಯಾಕಂದರೆ ಸಾಸಿವೆ ಹಾಕೋದ್ರಿಂದ ಅದು ಚಟಪಟ ಅಂತ ಸಿಡಿಬೇಕಲ್ವ, ಅದಕ್ಕೆ. ಈಗ ಸಾಸಿವೆನ ಹಾಕ್ಕೊತಿದ್ದೀನಿ. ಸಾಸಿವೆ ಹಾಕಾದ್ಮೇಲೆ ಇದು ಸಿಡಿಬೇಕು. ಸಿಡಿದ್ರೆ ಮಾತ್ರ ಇದು ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಕೈ ಕೈ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಇದು ಚಟಪಟ ಅಂತ ಸಿಡಿತಿದೆ. ಈಗ ನಾವು ಒಗ್ಗರಣೆ ಬೇಕಾಗಿರೋ ಸಾಮಗ್ರಿಗಳು ಅಂದರೆ ಉಪ್ಪಿಟ್ಟಿಗೆ ಏನೇನು ಬೇಕೋ ಆ ಸಾಮಗ್ರಿಗಳನ್ನು ತೆಗೆದಿಟ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ನಾನು ಕಡಲೆಬೇಳೆ ತೊಗೊತಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ, ಜಾಸ್ತಿ ಹಾಕೋಕ್ಕೋಗ್ಬೇಡಿ, ಸಾಕಿಷ್ಟು. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಗೈಸ್. ನೀವು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಅಡುಗೆನಾದರೂ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಫ್ರೈ ಆಗೋಕ್ಕೆ ಬಿಟ್ಟುಬಿಡಬೇಕು. ಸೊ ಈಗ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ತುಂಬ ಖಾರ ಇದೆ, ಅಂದರೂ ನಾನು ಒಂದು 6-7 ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ಎಷ್ಟು ಬೇಕು, ನೀವು ಕಡಿಮೆ ಖಾರ ತಿನ್ನೋದಾದರೆ ಕಡಿಮೆ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು, ಇದು ಫ್ರೈ ಆಗ್ತಾ ಇದೆ. ಇದನ್ನು ಫ್ರೈ ಆಗಕ್ಕೆ ಬಿಟ್ಬಿಡಿ. ಸೊ ಈ ರೀತಿ ಸಿಂಪಲ್ಲಾಗಿರುತ್ತೆ ಈ ರೆಸಿಪಿ, ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಂತರ ಇಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಾದ್ಮೇಲೆ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಟ್ರಾನ್ಸ್ಪರೆಂಟ್ ಕಲರಿಗೆ ಬಂದರೆ ಸಾಕು, ಗೋಲ್ಡನ್ ಬ್ರೌನ್ ಏನಾಗೋದು ಬೇಡ. ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಇದೇನಾದರೂ ಬೇಗ ಬೇಯಬೇಕಪ್ಪ ನಮಗೆ ಅಂತ ಅಂದರೆ, ಇದು ಉಪ್ಪಿಟ್ಟಾಗಿರೋದ್ರಿಂದ ಅರಿಶಿನ ಪುಡಿ ಹಾಕೋಕ್ಕಾಗಲ್ಲ, ಅದ್ರ ಬದಲು ಉಪ್ಪು ಹಾಕ್ಬಿಡಿ. ಉಪ್ಪು ಹಾಕಿದ್ರೆ ನಿಮಗೆ ಬೇಗ ಫ್ರೈ ಆಗುತ್ತೆ. ಸೊ ಫ್ರೈ ಆಗಿದೆ ನೋಡಿ. ಈಗ ನಾನು ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ. ಕೆಲವರು ಟೊಮೊಟೊ ಹಾಕಲ್ಲ, ಬಟ್ ಟೊಮೊಟೊ ಆ್ಯಡ್ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ನೋಡಿ, ನಾನು ಟೊಮೊಟೊನ ಫ್ರೈ ಮಾಡಿದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಏನು ಜಾಸ್ತಿ ಫ್ರೈ ಆಗೋದು ಬೇಡ, ಯಾಕಂದರೆ ನೀರಲ್ಲಿ ಕೂಡ ಕುದಿಸ್ಕೊತೀವಲ್ಲ, ಹಾಗಾಗಿ ಜಾಸ್ತಿ ಏನು ಫ್ರೈ ಆಗೋದೇನು ಬೇಡ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ನಾನು ಸಬ್ಬಕ್ಕೆ ಸೊಪ್ಪನ್ನು ಹಾಕ್ತಿದ್ದೀನಿ. ಇದು ನಮ್ಮ ಡಿಶ್ಗೆ ತುಂಬ ರುಚಿ ಕೊಡುತ್ತೆ. ಕೆಲವ್ರು ಕಾಯಿ ತುರಿ ಹಾಕ್ತಾರೆ, ನನಗೆ ಕಾಯಿ ತುರಿ ಇಷ್ಟ ಇಲ್ಲ, ಹಾಗಾಗಿ ಸಬ್ಬಕ್ಕೆ ಸೊಪ್ಪನ್ನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ರೀತಿ ಉಪ್ಪಿಟ್ಟು ಅಂದರೆ ಅವರೆಕಾಳು ಉಪ್ಪಿಟ್ಟಾಗಿರ್ಬೋದು, ತರಕಾರಿ ಉಪ್ಪಿಟ್ಟಾಗಿರ್ಬೋದು, ಮಸಾಲ ಉಪ್ಪಿಟ್ಟಾಗಿರ್ಬೋದು, ಇದಕ್ಕೆ ಸಬ್ಬಕ್ಕೆ ಸೊಪ್ಪನ್ನು ಆ್ಯಡ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಈಗ ಅದಕ್ಕೆ ತಕ್ಕಷ್ಟು ನೀರು, ಕೆಲವರಿಗೆ ನೀರಿನ ಅಳತೆ ಗೊತ್ತಾಗಲ್ಲ, ಹಾಗಾಗಿ ಜಾಸ್ತಿ ಹಾಕ್ಬಿಡ್ತಾರೆ. ಬಟ್ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಕಮ್ಮಿನೇ ಹಾಕಿ, ಉದುದ್ರಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಈಗ ನಾನು ರವೆನ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಹಾಕೋದ್ರಿಂದ ಗಂಟು ಬೀಳಲ್ಲ, ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಅರಳುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದ್ಕೊತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಕುದಿಯುವಾಗ ಹಾಕಬೇಕು ನೀವು ರವೆನ, ಇಲ್ಲಾಂದರೆ ಅದು ಅಂಟಾಗುತ್ತೆ ಮತ್ತು ಸರಿಯಾಗಿ ಬೇಯಲ್ಲ, ತಿನ್ನೋಕ್ಕಾಗಲ್ಲ. ಹಾಗಾಗಿ ಚೆನ್ನಾಗಿ ಕುದಿಯುವಾಗ ಸ್ವಲ್ಪನೇ ರವೆನ ಹಾಕ್ಕೊಂಡು ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಯಾವ ರೀತಿ ಬಂದಿದೆ ಅಂತ ಬಿಡಿಯಾಗಿ. ನಮಗೆಲ್ಲ ಈ ರೀತಿ ಉಪ್ಪಿಟ್ಟು ಇಷ್ಟ. ಇನ್ನು ಕೆಲವ್ರಿಗೆಲ್ಲ ಒಂಥರ ಪಾಯಸ ಥರ, ಅದು ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡು ತಿಂತಾರೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು, ಉದುದ್ರಾಗಿ ಸಾಫ್ಟಾಗಿ ಬರುತ್ತೆ. ಉಪ್ಪಿಟ್ಟು ರವೆ ಹುರ್ಕೊಳ್ಳೋದು ಅಷ್ಟೇ, ಅದು ತುಂಬ ಇಂಪಾರ್ಟೆಂಟು. ನೀವು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪಿಟ್ಟು ರವೆ ಹಾಕ್ಕೊಂಡು ಚೆನ್ನಾಗಿ ಹುರಿರಿ, ಆಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಗೈಸ್,
ಮಕ್ಕಳು ಟಿಫನ್ಗೂ ಚೆನ್ನಾಗಿರುತ್ತೆ.